ಕೊಯಂಬತ್ತೂರು ಲಾರಿ ಮೊದಲ ಸಾರಿ ಇಷ್ಟು ದೊಡ್ಡ ಲಾರಿನಲ್ಲಿ ನಾನು ಹೋಗ್ತಿದ್ದೀನಪ್ಪ. ಏನಾದ್ರು ನನಗೆ ತಿಳಿಸ್ಕೊಟ್ಟಿದ್ದಾರೆ. ಉಪ್ಪಿನಲ್ಲಿರುವ ಕಲ್ಲಿನ ರಥ ಇಲ್ಲಿಗನ ನೋಡ್ಬೋದು. ಎಷ್ಟು ಪರ್ಸೆಂಟೇಜ್ ಇದೆ ಅಪ್ಪ ಬ್ಯಾಟ್ರಿ? 26% ಇದೆ. ಪೋಲ ಮಾಡಿ ಮಲ್ಲಿಟ್ಟುಕೊಂಡು ಬಾರ. ಎಲ್ಲರಿಗೂ ನಮಸ್ಕಾರ. ಕನ್ಯಾಕುಮಾರಿ ಟು ಕಾಶ್ಮೀರ್ ಟ್ರಿಪ್ನಲ್ಲಿ ಡೇ 5 ಆಗ್ತಿದೆ. ಈಗ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ ಅಂದರೆ ತಮಿಳ್ನಾಡು ಮಧುರೆ ಕಡೆ ಇದ್ದೀನಿ. ನಿನ್ನೆ ರಾತ್ರಿ ಅದ್ಭುತವಾದ ಲಿಫ್ಟ್ ಸಿಕ್ಕಿದೆ ನನಗೆ. ಹೆಂಡತಿ ಜೊತೆ ಜಗಳ ಮಾಡಿ ನನ್ನ ಮೇಲೆ ಕೋಪ ತೋರಿಸ್ತಾ ಬರ್ತಿದ್ದ ಆತ. ಇಲ್ಲಿ ನೋಡ್ಕೊಂಡ್ರೆ ನಾನು ಒಂದು ಡಾಕ್ಯುಮೆಂಟ್ರಿ ಬಂದಿದ್ದೀನಿ. ಇದು ನನಗೆ ಕೇವಲ 350 ರೂಪಾಯಿ ಆಗಿದೆ. AC ಫೆಸಿಲಿಟಿ ಮತ್ತು ವೈಫೈ ಫೆಸಿಲಿಟಿಗನ ಇಲ್ಲಿ ನೋಡ್ಬೋದು. CCTV ಸೆಕ್ಯೂರಿಟಿ ಎಲ್ಲ ಟೈಟಾಗಿದೆ ಇಲ್ಲಿ. ನಾನು ನೋಡ್ಕೊಂಡ್ರೆ ಇಲ್ಲಿ ನಿನ್ನೆದು ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ರಾತ್ರಿ ಕರೆಕ್ಟು 1 ಗಂಟೆಗೆ ಬಂದಿದ್ದೀನಿ. ಮೇಲೆ ಅಪ್ಪರ್ ಬೆಡ್ ಸಿಕ್ಕಿದೆ. ಪ್ರೆಸೆಂಟ್ ನಾನು ಎಲ್ಲಿಗೆ ಹೋಗ್ತೀನಿ ಅಂದರೆ ಮೀನಾಕ್ಷಿ ಅಮ್ಮನ ದರ್ಶನ ಪಡೆಯೋಕ್ಕೆ ಹೋಗ್ತಿದ್ದೀನಿ. ಬನ್ನಿ ಹೋಗೋಣ ನನ್ನ ಜೊತೆ ಮೀನಾಕ್ಷಿ ಅಮ್ಮನ ದರ್ಶನ ಪಡೆಯೋಣ. ಇವಾಗ ನಾನು ರೂಮ್ ಇರೋದು தர்மாஸ் டார்மெண்ட்ரி. உனக்கு ஏசி வேணுமா? ஏசி இருக்கு. ஹீட் வாட்டர் வேணுமா? ஹீட் வாட்டர் இருக்கு. 24 hours ವೈಫೈ வேணுமா? ವೈಫೈ ಇருக்கு. 24 hours ಬೇಕಂದರೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲ ನನಗೆ ಫ್ರೆಶ್ ಅಪ್ ಒಂದೇ ಆಗಬೇಕಂದ್ರೆ 200 ಕೊಟ್ಟರೆ ಸಾಕು. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವಸ್ಥಾನ ಕಡೆ ಹೋಗ್ಬೋದು. ಇಲ್ಲಿಂದ ಕೇವಲ 200 ಮೀಟರ್ಸ್ ಇದೆ ದೇವಸ್ಥಾನ. ತಮಿಳ್ನಾಡಿನಲ್ಲಿ ಇನ್ನೂ ರಿಕ್ಷಾ ಬಂಡಿ ಓಡಿಸ್ತಿದಾರ. ಇನ್ನು ನೋಡಿ ಎಷ್ಟು ಗಟ್ಟಿಗೆ ಅದಾನ. ಬಿಸಿಲು ಶುರು ಆಯ್ತು ರೀ ತಮಿಳ್ನಾಡಿನಲ್ಲಿ. ನೋಡ್ಕೊಂಡ್ರೆ ತುಂಬ ಆ್ಯಕ್ಟಿವ್ ಆಗಿದೆ ಶಾಪ್ಸ್ ಎಲ್ಲ. ಪಬ್ಲಿಕ್ ಅಡಿಬಿಡಿ ಅಂತ ಹೋಗ್ತಾನೆ ಇದ್ದಾರೆ ಆಫೀಸಿಗೆ. ಆ ದೇವಸ್ಥಾನ ಹತ್ರ ಹೋಗ್ತಾ ಇರುವಾಗ ಚಿಕ್ಕ ಪುಟ್ಟ ದೇವಸ್ಥಾನ ಇಲ್ಲೆಲ್ಲ ನೋಡ್ಬೋದು. ಈ ಲೈನೆಲ್ಲ ಪೂರ್ತಿ ಬಂಗಾರ ಅಂಗಡಿ ಇದೆ. ಬಂಗಾರ ಅಂಗಡಿ ನೋಡ್ಕೊತ ನಾನು ದೇವಸ್ಥಾನ ಕಡೆಗೆ ಹೋಗ್ತಾನೇ ಇದ್ದೀನಿ. ಎಷ್ಟೆಷ್ಟು ದೊಡ್ಡ ಬಂಗಾರ ಅಂಗಡಿ ಇದೆ. ಇವತ್ತು ಬಂಗಾರ ರೇಟಿಗೆ ಇಲ್ಲಿ ವ್ಯಾಪಾರ ಆಗ್ತತಾ ಇಲ್ಲೋ ಅಂತ ಗೊತ್ತಾಗ್ತಿಲ್ಲ. ನೋಡಿ ಇಲ್ಲಿ ಬಿಸಿಲಿಗೆ ತಪ್ಪಿಸ್ಕೋಬೇಕಂತ ಇಲ್ಲಿ ವಾಟರ್ ಸ್ಪ್ರೇ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಫ್ರೀ ಮಜ್ಜಿಗೆಗನ ಇಲ್ಲಿ ನೋಡ್ಬೋದು. ದೇವಸ್ಥಾನ ಆಲ್ಮೋಸ್ಟ್ ಎಲ್ಲ ಊಟ ಫೆಸಿಲಿಟಿ ಮತ್ತು ಮಜ್ಜಿಗೆ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಆಯ್ತು, ಇವಾಗ ರೋಡ್ ಬಿಟ್ಟು ಗಲ್ಲಿಗೆ ಬಂದೆ. ಗಲ್ಲಿ ಒಳಗಡೆ ದೇವಸ್ಥಾನ ಐತೆ ಅಂತ ಹೇಳ್ತಿದ್ದಾರೆ. ಮಧುರೆ ಮೀನಾಕ್ಷಿ ಅಮ್ಮನ ಗೋಪುರ ನನ್ನ ಕಣ್ಣಿಗೆ ಸಿಕ್ಕಿದೆ. ಹಿಂಗೆ ಹೋಗ್ತಾ ಇದ್ದಾರೆ ಪೀಪಲ್ಸು. ನಾನು ಹಂಗೆ ಹೋಗ್ತಿದ್ದೀನಿ, ನೋಡೋಣ. ನಾನು ಒಳಗಡೆ ಮೊಬೈಲು ಮತ್ತು ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ. ಅದಕ್ಕೆ ನಾನು ಕ್ಲಾಕ್ ರೂಮ್ನಲ್ಲಿ ಹಾಕ್ತಿದ್ದೀನಿ ನನ್ನ ಸಾಮಾನೆಲ್ಲ. ದೇವ್ರ ದರ್ಶನ ಆಗಿದ್ಮೇಲೆ ಮತ್ತೆ ನಿಮ್ಮನ್ನ ನೋಡೋಣ. ಅದ್ಭುತವಾದ ದೇವರ ದರ್ಶನ ಆಗಿದ್ಮೇಲೆ ನಾವು ಈಗ ದೇವಸ್ಥಾನದ್ದು ಕೆಲವು ಚರಿತ್ರೆನ ನಿಮಗೆ ಹೇಳ್ತೀನಿ. ಈ ಚರಿತ್ರೆ ತಿಳ್ಕೊಬೇಕಂದ್ರೆ 12,000 PC ಕಾಲದಲ್ಲಿ ನಾವು ಹೋಗಬೇಕು. ಅವಾಗ ಪಾಂಡ್ಯ ವಂಶಸ್ಥರು ಆದ ಮಲೆ ದೊಡ್ಡಣ್ಣ ಈ ಕ್ಷೇತ್ರ ಪಾಲಿಕೆಯಾಗಿ ಇದ್ದರು. ಅವರಿಗೆ ಸಂತಾನ ಆಗ್ತಾ ಇದ್ದಿಲ್ಲ. ಅವಾಗ ಬೇಡಿಕೊಂಡಿದ್ದೆ ಈಶ್ವರ್ ಪಾರ್ವತಿ ಕಡೆ ಹೋಮ ಮಾಡಿ ಬೇಡ್ಕೊಂಡ್ರು, ನನಗೆ ಗಂಡು ಸಂತಾನ ಬೇಕು ಅಂತ. ಇನ್ನು ಕೆಲವು ದಿನ ಆಗಿದ್ಮೇಲೆ ಸಂತಾನ ನಿಲ್ಲಿದೆ. ಆದರೆ ಹೆಣ್ಣು ಹುಡುಗಿ ಹುಟ್ಟಿದಳು. ಆ ಹೆಣ್ಣು ಹುಡುಗಿಗೆ ನಾರ್ಮಲ್ ಆಗಿ ಹೆಣ್ಣು ಹುಡುಗಿ ಹುಟ್ಟಿಲ್ಲ. ಅವರಿಗೆ 3 ಬೂಬ್ಸ್ ಆಗಿ ಹುಟ್ಟಿದ್ರು. 3 ಬೂಬ್ಸ್ ಅಂದರೆ ಅರ್ಥ ಮಾಡ್ಕೊರಿ, ಎದೆ ಬಗ್ಲಿಗೆ 2 ಇರುತ್ತೆ ಹೆಣ್ಮಕ್ಳಿಗೆ. ಅದನ್ನು ನೋಡಿ ತಂದೆ ತಾಯಿರು ತುಂಬ ಕಷ್ಟನ ಒಳಗೊಂಡಿದ್ರು. ಆವಾಗ ಸ್ವಯಂ ಈಶ್ವರೇ ಸಾಧು ರೂಪದಲ್ಲಿ ಬಂದು ಅವರಿಗೆ ಹೇಳಿದರು, ಯಾವಾಗ ಆ ಹುಡುಗಿಗೆ ಮದುವೆ ಆಗುತ್ತೋ ಆವಾಗ 3ನೇದು ಬಿದ್ದೋಗುತ್ತೆ, ನೀನು ವರಿ ತಗೋಬೇಡ ಅಂತ ಹೇಳಿದರು. ಅದು ಹೇಳಿದ ಮೇಲೆ ಸ್ವಲ್ಪ ಸಮಾಧಾನ ಆದರು ಅವರು. ಅವ್ರಿಗೆ ಗೊತ್ತಿಲ್ಲ ಸ್ವಯಂ ಪಾರ್ವತಿ ದೇವಿನೇ ಮರುರೂಪದಲ್ಲಿ ಹುಟ್ಟಿದ್ದಾರೆ ಅಂತ. ಹೋಗ್ತಾ ಇರುವಾಗ ರಾಜನಿಗೆ ಏಜ್ ಆಗಿ ಮರಣ ಹೊಂದುತ್ತಾನೆ. ಇವಾಗ ರಾಜ್ಯನ ನೋಡೋದು ಇವಾಗ ಮಗಳಾದ ರಾಣಿ ನೋಡ್ಕೊತಾರ. ಸುಮಾರು ಯುದ್ಧದಲ್ಲಿ ರಾಣಿ ಗೆಲಿತಾಳ. ಫೈನಲಿ ಮದುವೆ ಏಜ್ನಲ್ಲಿ ಸ್ವಯಂ ಈಶ್ವರ ಹತ್ರನೇ ಯುದ್ಧ ಮಾಡಕ್ಕೆ ಹೋಗ್ತಾರ. ಇದೆಲ್ಲ ನೋಡಿ ಈಶ್ವರ್ ಮೆಚ್ಕೊಂಡು ಮದುವೆ ಆಗ್ತಾರ. ಇದೆಲ್ಲ ಸ್ಟೋರಿ ಬಂದು ಯದ್ದೂರು ತಿರುವಳ್ಳೂರು ಬರೆದಿದ್ದಾರೆ. ಎಲ್ಲ ತುಂಬ ಅದ್ಭುತವಾಗಿತ್ತಲ್ಲ. ಇವಾಗ ನಾನು ಒಂದು ಹೋಟೆಲ್ಗೆ ಬಂದಿದ್ದೀನಿ ಮಧ್ಯಾಹ್ನ ಊಟ ಮಾಡೋಕ್ಕೆ. ನಾನು ಇಲ್ಲಿ ಪರೋಟಾನ ತಗೊಂಡಿದ್ದೀನಿ. 2 ಪರೋಟಾ ಮತ್ತು ದಾಲ್ಚಾ ಇದೆ, ವೆಜ್ ದಾಲ್ಚಾ. ಅದ್ಭುತವಾದ ಊಟ ಮಾಡಿದ ಮೇಲೆ
ದೇವಸ್ಥಾನ ಬಿಟ್ಟು ನಾನು ಬೇರೆ ಲೊಕೇಶನ್ಗೆ ಹೋಗ್ತಾನೆ ಇರಬೇಕು. ರೂಮ್ನಿಂದ ಬ್ಯಾಗ್ ತೊಗೊಂಡು ಬೇರೆ ಲೊಕೇಶನ್ಗೆ ಹೋಗಬೇಕು. ಈಗ ನಾನು ಮಧುರದಲ್ಲಿ ಇದ್ದೀನಿ. ಮಧುರೆ ಫೇಮಸ್ ಸಾಂಗ್ ನಿಮಗೆ ತಮಿಳಿನಲ್ಲಿ ಆಡ್ತೀನಿ. ಮಧುರೆ ಮಧುರಕ್ಕೆ ಪೋಲ ಮಡಿ ಮಲ್ಲಿಪ್ಪು ಕೊಂಡು ವಾರ, ಮಧುರಕ್ಕೆ ಪೋಲ ಮಡಿ ಮಲ್ಲಿಪ್ಪು ಕೊಂಡು ವಾರ, ಅದರದೇ ಉಂಕುತ್ತಮ್ಮ, ಅದರದೇ ಏನ್ ಗುತ್ತಮ್ಮ, ಅದರದೇ ಉಂಕುತ್ತಮ್ಮ, ಅದರದೇ ಏನ್ ಗುತ್ತಮ್ಮ. ಚೆನ್ನಾಗಿದ್ರೆ ಲೈಕ್ ಹಾಕಿ. ಇವಾಗ ನಾನು ರೂಮ್ ಚೆಕ್ಔಟ್ ಮಾಡಿ ನಾನು ಹೋಗ್ತಾ ಇದ್ದೆ ಬೇರೆ ಲೊಕೇಶನಿಗೆ. ಇವಾಗ ನಾನು ಮೇನ್ ರೋಡ್ ಇಲ್ಲಾಂದರೆ ಹೈವೇ ಇಟ್ಕೋಬೇಕು. ಆಲ್ಮೋಸ್ಟ್ ನೋಡಿದರೆ ಇಲ್ಲಿ ಎಲ್ಲ ಮೊಬೈಲ್ ಅಂಗಡಿ ಎಲ್ಲ ಇದೆ. ನಮ್ಮ ಬಳ್ಳಾರಿನಲ್ಲಿ ನವರಂಗ್ ಹೆಂಗೆ ಇದೆ ಹಂಗೆ ಇಲ್ಲಿಗನ ಈ ಥರದ್ದು ಇಲ್ಲಿ ಒಂದಿದೆ. ಅಂದರೆ ನನಗೆ ಐಫೋನ್ ಟ್ಯಾಬ್ ನೋಡಿ ನಾನು ಬಂದಿದ್ದೀನಿ. ಮತ್ತು ಅಲ್ಟ್ರಾ ಫೋನ್ ಇಲ್ಲಿ ಇದೆ. ಇದೆರಡು ಪ್ರೈಸ್ ಏನಿದೆ ಅಂತ ಕೇಳೋಣ. ಅಣ್ಣ ಟ್ಯಾಬು ಬೋಲೋ ಬೆಲೆ? ಹಾಂ 17,000 ಇದೆ ಈ ಟ್ಯಾಬು. ಕೊಡಿ. ಕೊಡಿ. ಇಲ್ಲಿ ಸ್ವಲ್ಪ ಏನೋ ಬೆಂಡ್ ಆಗಿದೆ, ಆದರೆ ವರ್ಕಿಂಗ್ ಕಂಡೀಷನೇ ಇದೆ ನೋಡಿ. ಸ್ಟೋರೇಜ್ ಎಷ್ಟು ಪರ್ಸೆಂಟೇಜ್ ಇದೆ ಅಪ್ಪ? ಬ್ಯಾಟ್ರಿ 26% ಇದೆ ಬ್ಯಾಟ್ರಿ ಸರ್ವಿಸು. ಅಲ್ಟ್ರಾ ಇದೆ ಸ್ಯಾಮ್ಸಂಗು. ಇದು 14,000 ಅಂತ. ಎಷ್ಟು GB ಅಂದರೆ ರ್ಯಾಮು 256 GB, 14,000. ಒಂದು ಟ್ಯಾಬ್ ಹುಡುಕ್ತಿದ್ದೆ ಎಡಿಟಿಂಗ್ಗೆ. ಸರಿ, ಫೀಚರಲ್ಲಿ ನಾವು ತಗೊಳ್ಳೋಣ. ಇವಾಗ ಸದ್ಯಕ್ಕೆ ನಾನು ಟ್ರಿಪ್ಗೋಸ್ಕರ ನಾನು ಹೋಗ್ತಿದ್ದೀನಿ. ಈಗ ಅದ್ಭುತವಾದ ಮಧುರೆ ನೋಡಿದ ಮೇಲೆ ನನ್ನ ಪ್ರಯಾಣ ಈಶಾ ಫೌಂಡೇಶನ್ಗೆ ಹೋಗ್ತಿದ್ದೆ, ಕೊಯಂಬತ್ತೂರು. ಇಲ್ಲಿನಿಂದ 45 ಕಿಲೋಮೀಟರ್ ಇದೆ. ನಾನು ನಿನ್ನೆ ರಾತ್ರಿ ಇಲ್ಲಿನಿಂದ ಬಂದೆ. ಇವಾಗ ಇಲ್ಲಿನಿಂದ ನಾನು ಮೇಲೆ ಹತ್ತುತ್ತಾ ಇದ್ದೀನಿ. ಫಸ್ಟು ನನಗೆ ಲಿಫ್ಟ್ ಸಿಕ್ಕಿದೆ. ಇಲ್ಲಿಂದ ನನಗೆ 1 ಕಿಲೋಮೀಟ್ರ್ವರೆಗೆ ಕರ್ಕೊಂಡು ಹೋಗ್ತಾರಂತ ಹೇಳ್ತಿದ್ದಾರೆ. ಅದು ಎಲ್ಲಿವರೆಗೆ ಹೋಗ್ತತೆ ನೋಡೋಣ. ಮೊದಲು ಲಿಫ್ಟ್ ನನಗೆ 5 ಕೊಟ್ಟಿದೆ. ಇಲ್ಲಿಂದ ನಾನು ದೊಡ್ಡ ವೆಹಿಕಲ್ಸ್ ಇಟ್ಕೊಂಡು ಹೋಗ್ಬೋದು, ದೊಡ್ಡ ದೂರ. ನಾವು ಎಷ್ಟು ಸ್ಪೀಡಾಗಿ ಹೋಗ್ತೀವಿ ಅಂದರೆ ಇಲ್ಲಿ ನೋಡಿ ಪಕ್ಷಿ ಎಲ್ಲ ಅಡ್ಡ ಬಂದು ಎಷ್ಟು ಸತ್ತೋಗಿದೆ. ಎರಡನೇ ಲಿಫ್ಟ್ ಸಿಕ್ಕಿದೆ ನನಗೆ ಆ ಕಾರ್ನರ್ವರೆಗೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್. ನಾನು ಆ ಕಡೆ ಹೋಗ್ಬೇಕು. ಈ ಬಿಸಿಲಿಗೆ ನಾನು ಲೆಮನ್ ಸೋಡಾ ಕುಡಿತಿದ್ದೀನಿ, ಆಗ್ತಾನೇ ಇಲ್ಲಪ್ಪ. ಅದಕ್ಕೆ ಲಿಫ್ಟ್ ಇನ್ನೂ ಅಲ್ಲಿ ಹೋಗಿದರೆ ಸಿಗ್ಬೋದು, ಯಾಕಂದರೆ ಅಲ್ಲಿ ಸರ್ಕಲ್ ಇದೆ. ನೋಡಿ, ಮಧುರದಲ್ಲಿ ನಾನು ಬರ್ತಾ ಇರುವಾಗ ನಮ್ಮ ಹಂಪಿನಲ್ಲಿರುವ ಕಲ್ಲಿನ ರಥ ಇಲ್ಲಿಗನ ನೋಡ್ಬೋದು. ಇದನ್ನು ನೋಡ್ತಾ ಇದ್ದರೆ ನಮ್ಮ ಕರ್ನಾಟಕ ನೆನಪು ಬರ್ತಿದೆ ನನಗೆ. ಇಲ್ಲಿಂದ ನನಗೆ ಹೋಗೋದು ಒಂದೇ ರಸ್ತೆ ಇದೆ ಕೊಯಂಬತ್ತೂರಿಗೆ. ಏನೊಂದು ದೊಡ್ಡ ವೆಹಿಕಲ್ಸ್ ಬಂದರೆ ಸ್ಟಾಪ್ ಮಾಡಿ ಹೋಗಬೇಕು. ಆಟೋ ಲಾರಿ ಆದರಿಗೆ ಲಿಫ್ಟ್ ಕೊಟ್ಟು ಆಟೋ ಬಂದ. ಒಂದು ಟೆಂಪೋ ನನಗೆ ಸಿಕ್ಕಿದೆ, ನಾನು ಹೋಗ್ತಿದ್ದೀನಿ. ಅಣ್ಣ ಕೊಯಂಬತ್ತೂರು ಲೋಕಲ್ಲ ಹೆಂಗೆ ಬರೋದು? ನನಗೆ ಸ್ವಲ್ಪ ದೂರವರೆಗೆ ಇನ್ನೂ ಬಿಡ್ತಾರಂತ ಹೇಳ್ತಿದಾರ. ನೋಡೋಣ ಎಷ್ಟು ದೂರ ಬಿಡ್ತಿದಾರಂತ. ಸಿಕ್ಕಿದೆ 1-2 ಕಿಲೋಮೀಟ್ರಿಗೆ. ಇಲ್ಲಿಂದ ಮತ್ತೆ ನಾನು ಲಿಫ್ಟ್ ಕೇಳ್ಕೊತ ಹೋಗ್ಬೇಕು. ಒಂದು ಟೆಂಪೋ ಲಿಫ್ಟ್ ಸಿಕ್ಕಿದೆ. ಈ ಟ್ರಿಪ್ನಲ್ಲಿ ಬೇರೆ ಏನು ಓಡೋದು ಟ್ರಾವೆಲಿಂಗ್ ಮಾಡೋದೇ ನೋಡ್ತೀರಿ. ಬೈಪಾಸ್ ಕಡೆ ನನಗೆ ಲಿಫ್ಟ್ ಕೊಡ್ತಾರಂತ. ಅಲ್ಲಿಂದ ನನಗೆ ದೊಡ್ಡ ವೆಹಿಕಲ್ಸ್ ಸಿಗುತ್ತೆ, ಆರಾಮಾಗಿ ನಾನು ಹೋಗ್ಬೋದು.
ಆಯ್ನ ಬಂದು ಐವರಿಗೆ ನಾನು ಲಿಫ್ಟ್ ಕೊಟ್ಟಿದ್ದಾರೆ. ನಾನು ಇವಾಗ ರೋಡ್ ಕ್ರಾಸ್ ಮಾಡಿ ನಾನು ಆ ಕಡೆ ಹೋಗ್ಬೇಕು. ನನಗೋಸ್ಕರ ತಾಡ್ಪಾಲ ತೆಗೆದು ಹಿಂದೆ ಹಾಕ್ತಿದ್ದಾರೆ. ನಾನು ಫ್ರೀಯಾಗಿ ಕೂತ್ಕೋಬೇಕಂತ. ನನಗೆ ಇಲ್ಲಿ ಸ್ವಲ್ಪನೇ ಲಿಫ್ಟ್ ಸಿಗ್ತಿದೆ. ಯಾವ ಲಾರಿ ನನಗೆ ಸಿಗ್ತಾ ಇಲ್ಲ ಲಿಫ್ಟು. ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗೋಣ. ಪೋಲಮ್ಮನ ಅವರು ನನಗೆ ಚಾರ್ಜಿಂಗ್ ಇಡೋ ಫೆಸಿಲಿಟಿಗೇನೋ ನನಗೆ ಕೊಟ್ಟಿದ್ದಾರೆ. ಅದು ಮುಂದೆ ಬೆಟ್ಟ ಕಾಣ್ತಿದ್ದಲ್ಲ, ಆ ಬೆಟ್ಟದ ಹಿಂದೆಗಡೆ ಬಂದು ಕೇರಳ, ಈ ಕಡೆ ಬಂದು ತಮಿಳ್ನಾಡು. ತಮಿಳ್ನಾಡು ಎಜ್ಜಿನಿಂದ ನಾನು ಹೋಗ್ತಾ ಇರ್ತೀನಿ. ಏನಾದ್ರು ನನಗೆ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಇದೆಯಲ್ಲ ತುಂಬ ಬೈನಾ ಸುಮಾರು 100 ಕಿಲೋಮೀಟ್ರ್ ಮೇಲೆ ನನಗೆ ಲಿಫ್ಟ್ ಕೊಟ್ಟಿದ್ದಾರೆ. ಇಲ್ಲಿಂದ ಮತ್ತೆ ಇನ್ನೊಂದು ಲಿಫ್ಟ್ ತಗೊಂಡು ನಾನು ಹೋಗಬೇಕು ಕೊಯಮತ್ತೂರಿಗೆ. ಇನ್ನು ಹಂಗೆ ಹೋದ ಲೆಮನ್ ಲೋಡು ತರಕ್ಕೆ. ಹಂಗೆ ನನಗೆ ಸ್ವಲ್ಪ ಲೆಮನ್ ಕೊಟ್ಟಿದ್ದಾನೆ. ಈ ಸಮ್ಮರ್ ಸೀಸನ್ನಲ್ಲಿ ಇನ್ನು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಂಡು ಕುಡಿ, ಚೆನ್ನಾಗಿರ್ತದಂತ. ಬ್ಯಾಗ್ ತುಂಬ ಕೊಟ್ಟಿದ್ದಾನೆ ಲೆಮನ್ನು ಮತ್ತು ಜ್ಯೂಸ್ಗನ ಕೊಟ್ಟಿದ್ದಾನೆ. ನನ್ನ ನೋಡಿದರೆ ಏನೋ ಅಪ್ಪಾವಿ ಹುಡುಗಂಗೆ ಕಾಣ್ತಿದೆ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು ನನಗೆ ಸಿಗ್ತಿದೆ ಈ ಟ್ರಾವೆಲಿಂಗ್ನಲ್ಲಿ. ಇವಾಗ ಲಾರಿ ಏನೋ ಲಿಫ್ಟ್ ಕೊಡ್ತಾನೋ ಇಲ್ಲ ಅಣ್ಣ. ಲಿಫ್ಟ್ ಕೊಯಂಬತ್ತೂರು ಇಲ್ಲ, ಆಲಾರಿ ಇಲ್ಲ. ಇಲ್ಲಿಂದ 140 ಕಿಲೋಮೀಟರ್ ಇದೆ ಕೊಯಂಬತ್ತೂರು. ಇವತ್ತು ನೈಟ್ ಒಳಗೆ ನಾನು ಹೋಗೋಕ್ಕೆ ಸಾಧ್ಯತೆಯೇ ಇಲ್ಲ. ಅದಕ್ಕೆ ನಾನು ಒಂದು ಒಳ್ಳೆ ಪೆಟ್ರೋಲ್ ಬಂಕ್ನಲ್ಲಿ ಮಲ್ಕೊಂಡು ನಾಳೆ ಬೆಳಿಗ್ಗೆ ಒಂದು ಫ್ರೆಶ್ ಆಗಿ ಪ್ರಯಾಣ ಕಂಟಿನ್ಯೂ ಮಾಡೋಣ. ತತ್ತಾ ಲಿಫ್ಟ್ ಸಿಗ್ತತ್ತಾ? ಇಲ್ಲ. ಹಾಂ, ನಿಮಗೆ ಬೈಪಾಸ್ನಲ್ಲಿ ಲಿಫ್ಟ್ ಸಿಕ್ಕಿಲ್ಲ ಅಂದರೆ ಒಂದು ಟ್ರಿಕ್ ಇದೆ. ನಾನು ಅದೇ ಮಾಡೋಕ್ಕೆ ಹೋಗ್ತಿದ್ದೀನಿ. ಅಲ್ಲಿ ಮುಂದೆ ಸ್ಪೀಡ್ ಬ್ರೇಕರ್ ಇದೆ, ಅಲ್ಲಿ ಹೋಗಿ ನಿಂತ್ಕೊಂಡ್ರೆ 70% ನನಗೆ ಲಿಫ್ಟ್ ಸಿಗ್ಬೋದು. ನೋಡೋಣ, ಟ್ರೈ ಮಾಡೋಣ. ಈ ಟ್ರಿಪ್ನಲ್ಲಿ ಅವಸರದಲ್ಲಿ ನಾನು ಟೈಟ್ ಇರುವ ಅಂಡರ್ವೇರ್ ತೊಗೊಂಡ್ಬಂದಿದ್ದೀನಿ. ಇವಾಗ ನನಗೆ ಕಷ್ಟ ಗೊತ್ತಾಗ್ತಿದೆ. ಕೊಯಂಬತ್ತೂರು ಲಾರಿ ಮೊದಲು ಸಾರಿ ಇಷ್ಟು ದೊಡ್ಡ ಲಾರಿನಲ್ಲಿ ನಾನು ಹೋಗ್ತಿದ್ದೀನಪ್ಪೋ. ಭಯ್ಯ ಕೊಯಂಬತ್ತೂರು ತಾರಾಪುರಂ. ಓಕೆ, ಇಷ್ಟು ದೊಡ್ಡ ಲಾರಿನಲ್ಲಿ ನಾನು ಪ್ರಯಾಣ ಮಾಡ್ತಿದ್ದೀನಿ. ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನಾನು ನೋಡ್ತಿದ್ದೀನಿ. ನೋಡಿ ಲಾರಿಯನ್ನ ಹಾಯ್ ಸುಲಿಕಮ್ಮ. ಹಾಯ್, ತುಂಬ ಚೆನ್ನಾಗಿರುತ್ತೆ ಈ ಪ್ರಯಾಣ. ಆದರೆ ಅಷ್ಟು ದೂರವರೆಗೆ ಹೋಗೋದಿಲ್ಲ. ಸ್ವಲ್ಪ ಅರ್ಧ ದಾರಿಯಲ್ಲಿ ನನ್ನ ನಿಂದಿರಿಸಿ ಮತ್ತೆ ಬೇರೆ ಲಿಫ್ಟ್ನಲ್ಲಿ ನಾನು ಹೋಗಬೇಕು. ಆ ಗಾಡಿನಲ್ಲಿ ಅಣ್ಣ ಓಡಿಸ್ತಿದಾರ, ಈ ಗಾಡಿನಲ್ಲಿ ತಮ್ಮ ಓಡಿಸ್ತಿದಾನ. ಈ ರಿಪೂರ್ನಲ್ಲಿ ನಾವು ರೇಸ್ ಮಾಡ್ಕೊತ ಹೋಗ್ತಾಯಿದ್ದೀವಿ. ಅದ್ಭುತವಾದ ಅಣ್ಣಗೆಲ್ಲ ಫೋಟೋಸ್ ಎಲ್ಲ ಎಡಿಟಿಂಗ್ ಮಾಡಿ ಕೊಟ್ಟಿದ್ದೀನಿ. ಅಣ್ಣ ದಿಲ್ ಖುಷಿಯಾಗಿ ಆಗಿಬಿಟ್ಟಿದ್ದಾರೆ. ಇವಾಗ ನಾವು ಒಂದು ಒಳ್ಳೆ ಹೋಟೆಲ್ನಲ್ಲಿ ಹೋಗಿ ಊಟ ಮಾಡ್ಕೊತ ಇದ್ದೀವಿ. ಕನ್ನಡ ಅದ್ಭುತವಾದ ಲಿಫ್ಟ್ ಸಿಕ್ಕಿದೆ. ಸುಮಾರು ನನಗೆ ಕೊಯಂಬತ್ತೂರವರೆಗೆ ಇಲ್ಲಿ ಕೊಟ್ಟಿದ್ದಾರೆ ನನಗೆ ಡ್ರಾಪ್. ಇಲ್ಲಿಂದ ನಾನು ಹೋಗ್ತಿದ್ದೀನಿ. ಇವತ್ತು ನೈಟ್ ಪೆಟ್ರೋಲ್ ಬಂಕ್ನಲ್ಲೇ ಮಲ್ಕೊತೀನಿ. ಇಲ್ಲಿಗೆ ಏನ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಹೋಯ್ತಾರಣ್ಣ, ಬಾಯ್. ಹಾಂ, ಟಾಟಾ ಬಾಯ್. ಓಕೆನಾ. ನೋಡಿ, ಅದ್ಭುತವಾದ ಲಿಫ್ಟ್ ನನಗೆ ಸಿಕ್ಕಿದೆ. ಇಲ್ಲೇ ನನಗೆ ಪೆಟ್ರೋಲ್ ಬಂಕ್ ಇದೆ, ಅಲ್ಲೇ ಇವತ್ತು ನೈಟ್ ಮಲ್ಕೋಬೇಕು. ನಾಳೆ ಬೆಳಿಗ್ಗೆ ನಾನು ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮೆಲ್ಲರಿಗೂ ಶುಭರಾತ್ರಿ.